ಮಂಜುನಾಥ್ ಆರೋಪವನ್ನ ಸಂತ್ರಸ್ತೆ ನಿರಾಕರಿಸಿದ್ದಾರೆ. ಮಂಜುನಾಥ್ ಮಾಡಿರುವ ಆರೋಪಗಳೆಲ್ಲ ಸುಳ್ಳು ಅಂತ ಅವರು ಹೇಳಿರುವಂಥದ್ದು. ಸಂತ್ರಸ್ತೆ ನನ್ನ ವಿರುದ್ಧ ಮಾಡಿರುವ ಆರೋಪಗಳೆಲ್ಲ ಸುಳ್ಳು, ನನಗೆ 2 ಮದುವೆಯಾಗಿ ಡಿವೋರ್ಸ್ ಆಗಿರೋದು ನಿಜ, ಸುಳ್ಳು ಆರೋಪ ಮುಂದುವರಿಸಿದ್ರೆ ಸಾಯ್ತೀನಿ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ದಾರೆ. ಮಂಜುನಾಥ್ನಿಂದಲೇ 2ನೇ ಮದುವೆಯ ಡಿವೋರ್ಸ್ ಆಗಿರೋದು, ನನಗೆ ನನ್ನ ಚೀಟಿ 5 ಲಕ್ಷ ರೂಪಾಯಿಯನ್ನು ಅವರೇ ಪಡ್ಕೊಂಡಿದ್ದಾರೆ ಅಂತ ಸಂತ್ರಸ್ತೆ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಸ್ವಂತ ಗಂಡಾದ ಮಂಜುನಾಥ್ ಅನ್ನೋರು ಅವರಿಗೆ ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಾನೆ ನಾನು 3-4 ಮದುವೆ ಆಗಿದೆ ಅಂತ, 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ, ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕ್ಸಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಅವನಿಗೆ ಇಸ್ಕೊಂಡಿರೋದಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ, 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು. ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪಾಗಿ ಎಲ್ಲಾ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದಾನೆ. ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ? ನಿನ್ನೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಆಲ್ರೆಡಿ ಅವನು 25ನೇ ತಾರೀಕು ಡಿಸೆಂಬರ್ ಅಲ್ಲೇ ಬೇಲ್ ತಗೊಂಬಿಟ್ಟಂತೆ. ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನು ಸ್ವಂತ ಗೊತ್ತಿದ್ದು 2ನೇ ಮದ್ವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರೆ ಅವನಿಗೂ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಮ್ಯಾನೇಜರ್ ಆಗಿದ್ದ. ಮ್ಯಾನೇಜರ್ ಆದಾಗ್ಲೂ ಆ ಮದ್ವೆಗೂ ಹಾಳು ಮಾಡಿದ್ದೆ ಇವನು. ಸ್ವಯಂ ಬಂದ್ ಇವನೇನೆ ಆ ಹುಡ್ಗಂಗ್ ಹೋಗಿ ಹೇಳಿ ಕೆಟ್ಟದಾಗಿ ನಾನ್ ಮದ್ವೆ ಲವ್ ಮಾಡ್ತಾ ಇದೀನಿ, ನಾನು ಅವಳು ಇಷ್ಟಪಡ್ತೀನಿ, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಆಗಿ ಅವನು ನನಗೆ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ. ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದ್ವೆ ಆಗಿದ್ದಾನೆ ಅಂತ ಹೇಳಿ ನಂಗೆ ಫೋಟೋಸ್ ತೋರಿಸ್ತೀನಿ. ಸುಳ್ಳು ಹೇಳಿ ಮದ್ವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗ್ ಮಾಡ್ಕೊಂಡ್ರು ಸರ್? ಮಂಜುನಾಥ್ ಅವರು ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ. ಮಂಜುನಾಥ್ ಅವರೇ, ನೀವು ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಈಗ ಅವರು ಹೇಳ್ತಾ ಇರುವಂತದ್ದು. ಹಾಗೇನೆ ನಿಮಗೆಲ್ಲ ಗೊತ್ತಿತ್ತು, ನಿಮ್ಮ ತಂದೆ ತಾಯಿ ಕೂಡ ಒಪ್ಪುಬಿಟ್ಟೆ ಮದುವೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಕೇಳಿದೆ, ನಾನು 2ನೇ ಗಂಡ ಹತ್ರ ಮಾತಾಡಿದೀನಿ ಅಂತ ನನ್ನ ಪ್ರೂವ್ ಆದ್ರೆ ನಾನು ಈಗಲೇ ಮೀಸೆ ಬೋಡಿಸ್ಬಿಡ್ತೀನಿ. ಈಗಲೇ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿ ಎಲ್ಲ ನನ್ನ ಕಾಲ್ ರೆಕಾರ್ಡ್ ಆಗಿರ್ಬೋದು, ಆ 2ನೇ ಗಂಡ ಆಗಿರ್ಬೋದು, ದಯವಿಟ್ಟು ಪ್ಯಾನಲ್ ಕರೆಸಿ ಆ ಕೋರ್ಟ್ ಹೇಳಿಕೆ ಆಲ್ರೆಡಿ ದಾಖಲೆ ಆಗಿದೆ. ಮೊದಲನೇ ಗಂಡದ ಹೇಳಿಕೆ ದಾಖಲೆ ಆಗಿದೆ, 2ನೇ ಗಂಡದ ದಾಖಲೆ ಆಗಿದೆ. ಇದೇನಾದ್ರೂ ಆ ಹುಡುಗಿ ಹೇಳ್ತಾರಲ್ಲ ನೇರ ಬರ್ಲಿ, ಯಾಕಂದ್ರೆ ಏನಾಗಿದೆ ಒಂದು ಪ್ಯಾನಲ್ ಬರ್ಲಿ, ಹೇಳ್ತಾರ ನಾನು ಮಾತಾಡಿದೀನಿ ಅಂತ ಮಾತಾಡಿರೋದೇನ ಪ್ರೂವ್ ಆಗ್ಬಿಟ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ ಸರ್, ನಾನು ಯಾರು ಅಂತ ಅವ್ರ ಹೆಸರು ಅಂತ ನಾಗರಾಜ್ ಅಂತ ಈಗ ನನ್ಗೆ ಗೊತ್ತಾಗಿದೆ. ಯಾವ್ದು NC ಕಾಪಿ ನೋಡಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರದೇನೇ ಆಗಿರ್ಬೋದು, ಏನಾಗಿದೆ ಗೊತ್ತಾ, ಇವ್ರದೇ ಪ್ರವೃತ್ತಿ ಆಗಿದೆ. ಈಕೆ ಮಾಡ್ತಾ ಇರೋದೆಲ್ಲ ಸಿಂಪತಿ ಗಟ್ಸ್ಕೊಳಕ್ಕೆ ಇವ್ರು ಆಲ್ರೆಡಿ ಮುಖ ಎಲ್ಲ ಕಳ್ಸೋಂತ ಪ್ರಯತ್ನ ಮಾಡ್ತೀನಿ. ಎಲ್ಲ ದಾಖಲೆಗಳು ಅವ್ರು ಏನು ಎಜುಕೇಶನ್ ಎಲ್ಲಿ ಓದಿದ್ದಾರೆ, ಯಾವ ಕಾಲೇಜಲ್ಲಿ ಯಾವ ಇಯರ್ ಅಲ್ಲಿ ಅಂತ ಬರ್ಲಿ, ದಾಖಲೆಗಳು ಸಮೇತ ಬರ್ಲಿಲ್ಲ ಅಂದ್ರೆ ನಾವು ನ್ಯಾಯಾಲಯದಲ್ಲಿ ಬಿಡಲ್ಲ. ಯಾವುದೇ ರೀತಿಯಾದ ಯಾಕೆ ಗಂಡು ಮಕ್ಕಳಿಗೆ ಒಂದು ಸಾಯ್ತೀನಿ ಅಂತ ಹೇಳಿದ ತಕ್ಷಣ ತನಿಖೆಯಿಂದ ಹೊರಗಡೆ ಹೋಗ್ತೀವ, ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಅವರು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದಾರೆ ಸಾಯ್ತೀನಿ ಅಂತ. ಇದೊಂದು ಥ್ರೆಟ್ನಿಂಗ್ ಕಾಲ್ ಅಂತ ಹೇಳ್ತೀನಿ. ನನಗೆ ಆತ್ಮ ರಕ್ಷಣೆ ಮಾಡಬೇಕು, ಯಾಕೆಂದ್ರೆ ನನಗೆ ಆತ್ಮ ಗೌರವ ಇದೆ. ಆಮೇಲೆ ರೌಡಿ ಶೀಟರ್ಗಳಿಂದ ಕರೆ ಮಾಡಿದ್ದಾರೆ, ಅದು ನನ್ನ ಹತ್ರ ಇದೆ. ಆಲ್ರೆಡಿ ಆ ರೌಡಿ ಶೀಟರ್ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಲಾಂಗ್ ಹಾಕೊಂಡಿದ್ದಾರೆ. ರಜತ್ ಕೇಸಲ್ಲಿ ಏನಾಯ್ತು ಪಾಪ, ಅವ್ರು ಯಾರೋ ಡೂಪ್ಲಿಕೇಟ್ ಲಾಂಗ್ ಹಾಕೊಂಡಿದ್ದಕ್ಕೆ ಅವ್ರ ಮೇಲೆ FIR ಮಾಡಿದ್ರು. ಈಗ FIR ಯಾಕೆ ಮಾಡಿಲ್ಲ? ಲಾಂಗ್ ಇಟ್ಕೊಂಡು ನನ್ನ ಬೆದರಿಕೆ ಹಾಕಿದ್ದಾರೆ, ಅಣ್ಣ ಅಂತ ಎಲ್ಲರೂ ಅಣ್ಣ ಅಕ್ಕ ಅಮ್ಮ ಅಂತಾರೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಮೆಸೇಜಸ್ ಎಲ್ಲ CCP ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಏನೇನು ಕಳಿಸಿದ್ದಾರೆ, ಇವರು ಏನೇನು ಆಕ್ಟಿವಿಟೀಸ್ ಅಂತ ಎಲ್ಲ ನಿಜ. ಈಗ ಇನ್ನೊಂದು ವಾರ 10 ದಿನದಲ್ಲಿ ನೋಡಿ ನಿಮ್ಮ ಮಾಧ್ಯಮದ ಮುಖಾಂತರ ಏನಾಗ್ತಾರೆ, ಜೈಲಿಗೆ ಹೋಗೋದಂತೂ ಖಂಡಿತ. ಇದು ನಾನು ಇವತ್ತು ಹೇಳ್ತಾ ಇರೋದಲ್ಲ, ಸತ್ಯವಾದ ಮಾತು ಹೇಳ್ತಾ ಇದೀನಿ. ನಾನು ಯಾವುದೇ ರೀತಿಯಾದ ಈತ ಗೊಡ್ಡು ಬೆದರಿಕೆಗಳಿಗೆ ನಾನು ಭಯ ಬೀಳಲ್ಲ. ಈಕೆ ಬುದ್ಧಿ ಕಲಿಸೋದಂತೂ ಖಂಡಿತ. ಮಂಜುನಾಥ್ ಅವರೇ, ಇಲ್ಲಿ ಅವರು ಇನ್ನೊಂದು ಕೂಡ ಹೇಳ್ತಾ ಇದ್ರು, ನಿಮಗೆ 2ನೇ ಮದುವೆಯ ವಿಚಾರ ಗೊತ್ತಿತ್ತು, 2ನೇ ಗಂಡನ ಜೊತೆ ಮಾತಾಡಿದಿರಿ ಅನ್ನೋದು ಒಂದೇ ಅಲ್ಲ, ಡಿವೋರ್ಸಿಗೆ ನೀವೇ ಕಾರಣ ಅಂತ ಕೂಡ ಹೇಳಿದ್ರು. ಅದಕ್ಕೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ ಇವರನ್ನ, ನೀನು ಬಿಡಬೇಕು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ನೀವೇ ಬೆದರಿಕೆ ಹಾಕಿದಿರಿ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಿದ್ದು. ದಯವಿಟ್ಟು ಲೈನಲ್ಲಿ ಆಕೆ 2ನೇ ಗಂಡ ಏನಾದ್ರು ಲೈನಲ್ಲಿ ದಯವಿಟ್ಟು ಕರೆಸಿ ಇಲ್ಲಿ ಲೈವ್ ತಗೊಳ್ಳಿ. ಈ ನಂತರ ಈಗ ನಾನು ಮಾತಾಡಿದೀನಿ ಅಂತ ಪ್ರೂವ್ ಮಾಡಿದ್ರೆ ಇದೇ ಮೀಡಿಯಾ ಮುಂದೆ ಮೀಸೆ ಬೋಡ್ಸಿ ನಾನೇ ಸ್ವಯಂ ಪ್ರೇರಿತವಾಗಿ ಸ್ಟೇಷನ್ಗೆ ಹೋಗಿ ಬಂಧನ ನಾನೇ ಹೋಗಿ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗ್ತೀನಿ. ನನಗೆ ಈ ಹೇಳಿಕೆ ಜಲ ಪದೇ ಒಂದು ತೇಜಾವಧಿ ಪದೇ ಮಾನ ಹಾನಿ ಮಾಡತಕ್ಕಂತ ಪ್ರವೃತ್ತಿ ಇವ್ರದ್ದು ಒಂದಲ್ಲ, ಈಕೆ ಅಲ್ಲ, ಎಲ್ಲ ಇವ್ರ ಕುಟುಂಬದ ವರ್ಗದನ್ನು ಕೇಳಿ, ಅಕ್ಕಪಕ್ಕ ಜನನ್ ಕೇಳಿ, ಇವ್ರು ಏನ್ ಆಕ್ಟಿವಿಟಿ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿರೋ ಮೆಸೇಜಸ್ ಆಗಿರ್ಬೋದು, ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ನಮ್ಮ ಹತ್ರ ದಾಖಲೆ ಇದೆ. iPhone
ಫೋನ್ ತಗೊಂಡೋಗಿಲ್ಲ ಅಂತಾರೆ, ಅದು ಟ್ಯಾಪ್ ತಗೊಂಡೋಗಿಲ್ಲ, ಲೊಕೇಶನ್ ಎಲ್ಲಿ ಲಾಸ್ಟ್ ಟೈಮ್ ಎಲ್ಲಾಗಿದೆ ಅಂತ ದಾಖಲೆಗೆ ಹೇಳ್ತಾರೆ. ಯಾವ್ದೋ ಒಂದು ಮೀಡಿಯಾಲಿ ಇವತ್ತು ಮೀಡಿಯಾದಿಂದ ಮಾತಾಡ್ಬಿಟ್ರೆ ಏನೋ ಆಗುತ್ತೆ ಅಂತಲ್ಲ, ಹೇಳ್ತಾ ಇದೀನಿ. 7.5 ಕೋಟಿ ಜನ ಬಹಳ ಬುದ್ಧಿವಂತರಿದ್ದಾರೆ. ಈಕೆ ಏನೇನ್ ಮಾಡ್ತಿದಾರೆ ವಿತ್ ದಾಖಲೆಗಳು. ಇನ್ನೊಂದು ವಾರ 10 ದಿನದಲ್ಲಿ ಈಕೆ ಜೈಲ್ಗೆ ಹೋಗ್ಲಿಲ್ಲ ಅಂದ್ರೆ ನಾನು ಮಂಜುನಾಥ್ ಅಂತ ಹೆಸರೇ ನಾನು ಬದಲಾಯಿಸ್ಕೊಂತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಒಂದು ಮಾಧ್ಯಮ ಮುಖಾಂತರ ನನಗೆ ಟ್ರೆಕ್ನಿಂಗ್ ಆಗ್ತಾ ಇದಾರ, ನಾನು ಸಾಯ್ತೀನಿ ಅಂತ. ಭಯ ಬೀಳೋರು ಯಾಕ್ರಿ ಸಾಯ್ತಾರೆ? ಬನ್ರಿ, ಪ್ರೂವ್ ಮಾಡ್ರಿ, ನಿಮ್ದೆಲ್ಲ ಬಿಚ್ಚಿಟ್ಟಿದ್ದೀನಿ. ನೀವು ಏನೇನಿದೆ ದಾಖಲೆಗಳು 2ನೇ ಗಂಡ ಹೇಳಿದ್ರು ನಾಗರಾಜ್ ಗೌಡ ದಯವಿಟ್ಟು ಲೈನಲ್ಲಿ ತಗೊಳ್ಳಿ, ನಾನು ಹೇಳಿದೀನಿ ಅಂತ. ನಾನು ಯಾವ್ದೇ ಆಗಿರ್ಬೋದು, ಕಾಲ್ ರೆಕಾರ್ಡ್ ಆಗಿರ್ಬೋದು, ಆತ ಜೊತೆ ಆತ ಯಾರು ಅಂತಾನೆ ಗೊತ್ತಿಲ್ಲ ಪಾಪ. ಅವರು ಇದುವರೆಗೂ ನನ್ ಕರೆ ಮಾಡಿಲ್ಲ, ನಾನು ಯಾರು ಕರೆ ಮಾಡಿಲ್ಲ. ಇಲ್ಲ ಸಲ್ಲದ ಆರೋಪಗಳು ಮಧ್ಯದಲ್ಲಿ ಅವ್ರನ್ನ ಯಾಕೆ ತರ್ತಾ ಇದ್ದೀರಾ ಅಂತ ಹೇಳಿ ಬಯಸ್ತೀನಿ. ಎಲ್ಲ ಒಂಥರ ಆದಿಯನ್ನು ತಪ್ಸಕ್ಕಂತ ಮಾತು ಹೇಳ್ತಾ ಇದಾರೆ. ಇವ್ರು ದಾಖಲೆಗಳೆಲ್ಲ ತಗೊಂಡ್ಬರ್ಲಿ. ಈ ವಾರದಲ್ಲಿ ಅರೆಸ್ಟ್ ಆಗ್ಲಿಲ್ಲ ಅಂದ್ರೆ ಕೇಳಿ, ಇವ್ರದ್ದು ನಿಜ ಬುಕ್ಕ ಎಲ್ಲ ಬಯಲಾಗ್ತದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಿಗೆ ಏನೇನ್ ಮೆಸೇಜಸ್, ಯಾವ ರೀತಿ ಯಾವ ಫೋಟೋಸ್ ಕಳಿಸಾದ್ರಿ. ಹಾಗಿದ್ರೆ ನೀವು ಪ್ರೀತಿ ಮಾಡುವಂತಹ ಸಂದರ್ಭದಲ್ಲಿ, ಹಾಗೆ ನಿಮ್ಮ ಮದುವೆ ಆದಂತಹ ಸಂದರ್ಭದಲ್ಲಿ ಇವರಿಗೆ ಅಷ್ಟೊತ್ತಿಗೆ ಡಿವೋರ್ಸ್ ಆಗಿತ್ತಾ, ಆಗಿರ್ಲಿಲ್ವಾ? ನನಗೀಗ ಗೊತ್ತಾಗಿದ್ದು ವಿಷಯ ಈಗ ಠಾಣೆ ಹೋದ ನಂತರ ಹೇಳಿದ್ದು. ಆ ಪ್ರಶ್ನೆಗಳೆಲ್ಲ ಕೇಳದ ನಂತರನೇ ಅಲ್ಲಿ ಹೇಳಿದ್ರು ಅವರು ಡೈವರ್ಸ್ ಆಗಿದೆ ಅಂತ. ಆ ಡೈವರ್ಸ್ ಕಾಪಿ ತಗೊಂಡಿದ್ದು ನಾವು ಸ್ಟೇಷನ್ ಅಲ್ಲಿ NC ರಿಪೋರ್ಟ್ ನೋಡಿದ ನಂತರನೇ ನಮ್ಮ ವಕೀಲರ ಮುಖಾಂತರ ನನಗೆ ವರದಿ ಬಂತು. ಈಕೆ ಏನಾಗಿದೆ ಏನು ನನಗೆ ಗೊತ್ತಿಲ್ಲ. ಮೊದಲನೇ ಗಂಡ ಹತ್ರ ಏನಾಗಿದೆ, ಮೊದಲನೇ ಗಂಡ ಹತ್ರ ರಿಪೋರ್ಟ್ ಆಲ್ರೆಡಿ ಜಸ್ಟಿಸ್ ಕೊಟ್ಟಿದೀವಿ, 2ನೇ ಗಂಡದ ರಿಪೋರ್ಟ್ ಜಸ್ಟಿಸ್ ಯಾಕಂದ್ರೆ ಎಲ್ಲ ಈಗ ಹೇಳ್ತಾರೆ 2ನೇ ಗಂಡ ಮಾತಾಡಿದ್ವಿ, ಅವರು ಮಾತಾಡಿಲ್ಲ ನನ್ನ ಜೊತೆ, ನಾನು ಅವ್ರ ಹತ್ರ ಮಾತಾಡಿಲ್ಲ. ಇಲ್ಲ ಸಲ್ಲದ ಆರೋಪ ಯಾಕೆ ಹೇಳ್ತಾರೆ? ಈಗ ಎಲ್ಲೋ ಯಾರೋ ಒಬ್ರು ವ್ಯಕ್ತಿ ಇರ್ತಾರೆ, ಅವ್ರಿಗೂ ಒಂದು ಕುಟುಂಬ ಇರುತ್ತೆ. ಆರೋಪ ಮಾಡದೆ ಇವ್ರದ್ದು ವೃತ್ತಿ. ಇವ್ರಿಗೆ ಏನಾಗಿದೆ, ಮಾಧ್ಯಮ ಅಂದ್ರೆ ಕಾನೂನು ಬಗ್ಗೆ ಭಯ ಇಲ್ಲ. ಯಾವ ಸ್ಟೇಷನ್ ಅಲ್ಲಿ ಯಾವ ಮೀಡಿಯಾ ಏನ್ ಮಾಡ್ತಾರೆ ಅಂತ ಇಂಥವ್ರಿಗೆ ಕಾನೂನು ಮುಖಾಂತರ ಬುದ್ಧಿ ಕಲಿಸ್ತೀವಿ. ಯಾವುದೇ ರೀತಿ ನಮ್ಮ ಸ್ವತಂತ್ರ ಹೋರಾಟದ ಕುಟುಂಬದ ವರ್ಗದಿಂದ ಬಂದಿರೋದು ಯಾವುದೇ ಗುಡ್ಡು ಬೆದರಿಕೆಗಳಿಗೆ ನಾವು ಇದು ಭಾಗಲ್ಲ. ಖಂಡಿತ ಮಂಜುನಾಥ್, ನಿಮ್ಗೆ ಅವಕಾಶ ಇದೆ. ನಿಮ್ಗೆ ಇವರು 2ನೇ ಗಂಡನ ಜೊತೆ ಡಿವೋರ್ಸ್ ಆಗಿದ್ದು ಯಾವಾಗ ಅನ್ನೋದು ನಿಮಗೆ ಮಾಹಿತಿ ಇದೆಯಾ ಇವಾಗ? ನನಗೆ ಮಾಹಿತಿ ಇದೆ. ಇವ್ರಿಗೆ ಜುಲೈ ಮಂತ್ ಅಲ್ಲಿ ಡೈವರ್ಸ್ ಆಗಿದೆ ಅಂತ ನನಗೆ ಗೊತ್ತಾಯ್ತು. MC068 ಆ ನಂಬರ್ ಅಲ್ಲಿ ಆಗಿದೆ ಅಂತ ನನಗೆ ದಾಖಲೆಗಳ ಸಮೇತ ನಮ್ಮ ವಕೀಲರು ತಗೊಂಡಿದ್ದಾರೆ. ಆದ ನಂತರನೇ ನನಗೆ ಈಕೆ ದೊಡ್ಡ ಫ್ರಾಡು, ದೊಡ್ಡ ವಂಚನೆ, ಈಕೆ ತಾಯಿ ಇಬ್ಬರೇ ಈ ತರ ಕೃತ್ಯಗಳ ಮಾಡ್ತಾರೆ. ತಂದೆ ಇರಲ್ಲ, ತಂದೆ ಸೆರಾಲೆಲ್ಲೋ ಇರ್ತಾರೆ, ಇವ್ರ ಹತ್ರ ಏನು ಇಲ್ಲ. ಶೀಸ್ ಅ BPL ಕಾರ್ಡ್ ಹೋಲ್ಡರ್. ಎಲ್ಲ ಈ ತರ ಶೋಕಿ ಮಾಡಕ್ಕೆ ಎಲ್ಲದಕ್ಕೂ ದುಡ್ಡು ಎಲ್ಲಿಂದ? ನಮ್ಮಂತ ನೊಂದ ಯುವಕರು ಎಲ್ಲ ಮಾತಿಗೆ ಮುಂಚೆ ಅಣ್ಣ ಅಪ್ಪ ಅಂತಾರೆ. ಅಣ್ಣ ಅಪ್ಪ ಅನ್ನೋರ್ಗೆ ಏನೇನ್ ಮೆಸೇಜ್ ಕಳಿಸಿದ್ದಾರೆ ದಾಖಲೆಗಳ ಸಮೇತ ಬರುತ್ತೆ. ಕಾದು ನೋಡುವ ತಂತ್ರ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನ್ ಕಳಿಸಿದ್ದಾರೆ, ಯಾವ ಅಶ್ಲೀಲ ಮೆಸೇಜ್ಗಳು, ಯಾವ ಅಶ್ಲೀಲ ಫೋಟೋಗಳು ಯಾರ್ಯಾರು ಕಳಿಸಿದ್ದಾರೆ, ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಇದಾರೆ, ಸ್ಟೇಷನ್ ಏನು ಪೊಲೀಸ್ ಆಫೀಸರ್ಸ್ ಇದಾರೆ, ಅವರು ಇವರು ಅಂತ ಹೇಳಿ ಎಲ್ಲಾರು ಏನಾಗಿದೆ ಬಲೆಗೆ ಬೀಳ್ಸ್ಕೊಡೋದೇ ಇವ್ರ ವೃತ್ತಿ, ಬೇರೆ ಏನಿಲ್ಲ. ಅದೇ ಮೂಲ ಎಲ್ಲ ಇವ್ರದ್ದು. ತಂದೆ ಏನ್ ಕೆಲಸ ಇಲ್ಲ, ತಾಯಿ ಕೆಲಸ ಇಲ್ಲ. ಏನಾಗಿದೆ, ಇವ್ರಿಗೆ ಇದೇ ಒಂದು ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೃತ್ತಿ ಧರ್ಮ ಮಾಡ್ಕೊಳೋದು, ಒಬ್ಬ ವ್ಯಕ್ತಿ ಮೇಲೆ ತೇಜೋವಧಿ ಮಾಡೋದು. ಈಗ ನನಗೆ ಹನಿ ಟ್ರಾಪ್ ಮಾಡಿದಾಗ ನನಗೆ ನನ್ನ ಅದು ಯಾವ್ದು ಪರ್ಸನಲ್ ಆಗಿ ಎಲ್ಲ ರೆಸ್ಟ್ ರೂಮ್ ಅಲ್ಲಿ ಕೂತಿರುವಂತ ಫೋಟೋಸ್ ತಗೊಂಡು ನನಗೆ ಗೊತ್ತಿಲ್ಲದೆ, ನನ್ನ ವಿವೇಚನೆಗೆ ಗೊತ್ತಿಲ್ಲದೆ ಒಂದು ಹಾಕಿದ್ದಾರೆ ಅಂದ್ರೆ ಎಂತ ಮನಸ್ಥಿತಿ ಉಳ್ಳಂತವ್ರು ಅಂತ ಇಲ್ಲೇ ಗೊತ್ತಾಗುತ್ತೆ. ಈಗ ನನ್ನ ಹತ್ರ ಬೇರೆ ಯಾವ್ದೋ ವಿಡಿಯೋ ಇದೆ. ಈಗ ನಾನು ಹತ್ರ ಮಾಡಿದ್ರೆ ನನಗೂ ಒಂದು ತಾಯಿ ಇದೆ, ನನಗೂ ಯಾಕಂದ್ರೆ ಕುಟುಂಬ, ಯಾಕಂದ್ರೆ ಹೋರಾಟಗಾರ ಕುಟುಂಬದ ಹಿಂದೆಲೆಯಿಂದ ಬಂದಿರೋದು. ನಮ್ಮ ತಂದೆ ಶಿಕ್ಷಕರು, ಅನೇಕ ಶಿಷ್ಯ ಒಂದ್ರು ಒಳ್ಳೆ MP ಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಈಗೂ ಅಲ್ಲಿ MLA ಗಳಾಗಿ ಕೆಲಸ ಮಾಡ್ತಾ ಇದಾರೆ. ಇಂಥ ಕುಟುಂಬದ ಮಗ್ಗೆ ಕಪ್ಪು ಚುಕ್ಕೆ ನನ್ನ ಹತ್ರ ಯಾಕಂದ್ರೆ ಟ್ರೆಕ್ನಿಂಗು ಏನಕ್ಕೆ ನಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಹೀಗೆ ಭಯ ಎಕ್ಸಿದ್ರೆ ಏನಾರ ದುಡ್ಡು ಕೊಡ್ತೀವಿ ಅಂತ ಇದೆ. 3 ತಿಂಗಳು ಮದುವೆ ಹಾಕೊಂಡು ಯಾಕೆ ಈ ಹುಡುಗಿ ಹೋಗ್ತಾ ಇದ್ದಾಳೆ? 1, 2, 3 ಯಾಕೆ ಎಲ್ಲಿ ಹೋಗಿದೆ? ಈ ಹೆಂಗಸರ ಪ್ರಧಾನಕ ಎಲ್ಲಿ ಹೋಗಿದೆ? ಏನ್ ಕಾಯ್ದೆ ಇರೋದು ಒಬ್ಬರಿಗೆನ? ಗಂಡಸ್ರ ಕಾಯ್ದೆನೇ ಅಲ್ವಾ? ಇಂಥ ಒಬ್ರು ಇಬ್ಬರಿಗೆ ನಾವು ಕಠಿಣವಾದ ಶಿಕ್ಷೆ ವಿಧಿಸಿದ್ರಾಗ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ತಿರುಗಿ ನೋಡುವಂತ ವರದಿ ಆಗ್ಬೇಕು. ಈ ಅಲ್ಲಿ ಇಲ್ಲಿ ಆಗಿರ್ತಕ್ಕಂಥ ನೀವು ಹೇಳ್ತಾ ಇದ್ರಿ 2025 ಜುಲೈಯಲ್ಲಿ ಡಿವೋರ್ಸ್ ಆಗಿದ್ದವರಿಗೆ ಅಂತೇಳಿ, ಇವಾಗ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ. ನಿಮ್ಮ ಮದುವೆ ಆಗಿದ್ದು ಯಾವಾಗ? ನಮ್ಮ ಮದುವೆ ಅಂದ್ರೆ ಅಧಿಕೃತ ಅಲ್ಲ, ಅನಧಿಕೃತ ಒಂದು ಕೈವಾರ ತೀರ್ಥಕ್ಷೇತ್ರ ಯೋಗಿ ನಾರಾಯಣ ಯತೀಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ, ಹೂನಾರ ಬದಲಾಯಿಸ್ತಾರೆ. ಅಲ್ಲಿ ಜೈರಾಮ್ ಸರ್ ಇರ್ತಾರೆ, ಆಡಳಿತ ಅಧಿಕಾರಿಗಳು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ ರೆಕಾರ್ಡ್ಸ್ ಕೊಡ್ಬೇಕು, ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್, ತಂದೆ ತಾಯಿಗಳದೆಲ್ಲ ಕೊಟ್ರೆ ಮಾತ್ರ ನಮ್ಮ ಮದುವೆಯಲ್ಲಿ ಅಧಿಕೃತ ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲ ಮದುವೆ ಆಗಕ್ ಆಗಲ್ಲ. ಯಾವ್ದೇ ಒಂದು ಮುಜರಾ ಇಲಾಖೆಗೆ ಈಗ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಕರ್ನಾಟಕದ ಸರ್ಕಾರದ ಆದೇಶದ ಇದೆ, ಎಲ್ಲೇ ಒಂದು ಹೋಗ್ಬೇಕಾದ್ರೆ ರೆಕಾರ್ಡ್ ಇಲ್ಲದೆ ಮದುವೆ ಆಗ್ಬಾರ್ದು. ಅದು ಹಿಂದೂ ಸಂಪ್ರದಾಯದ ಪ್ರಕಾರ ಇಂಡಿಯನ್ ಮ್ಯಾರೇಜ್ ಆಕ್ಟ್ 1952 ಹೇಳುತ್ತೆ. ಒಂದು ಹೂನಾರ ಹಾಕಿದ ತಕ್ಷಣ ಅದು ಮದುವೆ ಆಗಲ್ಲ. ಇವ್ರ ಮತ್ತೆ ಹೇಳ್ತಾರೆ ರಿಜಿಸ್ಟರ್ ಆಗೋಣ ಅಂತ. ಯಾಕೆ ರಿಜಿಸ್ಟರ್ ಆಗಿಲ್ಲ? ಇಷ್ಟೆಲ್ಲ ಕೇಳ್ತೀನಿ. 3 ಜನ ಹತ್ರ ಯಾಕೆ ಎಷ್ಟೆಷ್ಟು ಕಿತ್ರಿ? ಮೊದ್ಲೇ ಅವ್ರ ಹತ್ರ ಎಷ್ಟು ಕಿತ್ರಿ? ಮೊದ್ಲೇ ಅವ್ರದ್ದು ಏನಾರಪ್ಪ? ಅವ್ರು ಒಳ್ಳೆ ಮದುವೆ ಆಗಿದ್ದು ಯಾವಾಗ ಅಂತ ಹೇಳಿಲ್ಲ, ಎಲ್ಲಿ ಆಯ್ತು ಅಂತ ಹೇಳಿದ್ರಿ. ಮದುವೆ ಆಗಿದ್ದು ಯಾವಾಗ ಅಂತ ನೀವು ಹೇಳಲೇ ಇಲ್ಲ. ಮದುವೆ ಸೆಪ್ಟೆಂಬರ್ 3, 2025 ಮದುವೆ ಅಂತ ಹೇಳಲ್ಲ. ಹೂನಾರ ಬದಲಾಯಿಸಿದಂತೂ ನಿಶಾ. ಯಾಕೆಂದ್ರೆ ಅಲ್ಲಿ ಹೇಳಿದ್ರು ಅರ್ಚಕರು ಕೂಡ, ನಾವು ಮದುವೆ ಯಾವ್ದು ಮಾಡಿಸ್ಲಿಕ್ಕಾಗಲ್ಲ, ಯಾಕೆಂದ್ರೆ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸಿದ್ರೆ ಮಾತ್ರ. ಈಗ ನಾನೇ ಹೇಳ್ತೀನಲ್ಲ, ಮಾಧ್ಯಮದವ್ರು ದಯವಿಟ್ಟು ಹೋಗಿ ಸೆಪ್ಟೆಂಬರ್ 3, 2025
ಅಲ್ಲಿ ಯಾವ್ದನ ಮಂಜುನಾಥ್ ಮೇಘಶ್ರೀ ಅನ್ನೋರು ಮದುವೆ ಆಗಿದ್ಯಾ ಅಂತ ರೆಕಾರ್ಡ್ ನೀವೇ ತಗ್ಸಿ, ನಾನು ಕೂಲಂಕುಷವಾಗಿ ಇಲ್ಲ ಬನ್ನಿ ಎಲ್ಲ ರಿಪೋರ್ಟ್ಸ್ ಈಗಲೇ ಫೋನ್ ಮಾಡಿ ಜಯರಾಮ್ ಸರ್ ಆಡಳಿತಾಧಿಕಾರಿಗಳಿಗೆ ಫೋನ್ ಮಾಡಿ. ರೆಕಾರ್ಡ್ ಅಲ್ಲಿ ಯಾಕಂದ್ರೆ ಬದಲಾಯಿಸಕ್ಕಾಗಲ್ಲ, ಒಂದು ರೆಕಾರ್ಡ್ ಅಲ್ಲಿ ಮಧ್ಯದಲ್ಲಿ ಎಲ್ಲೂ ಆಡ್ ಮಾಡಕ್ಕಾಗಲ್ಲ. ಯಾಕೆ ಅವ್ರು ಕೊಡ್ಲಿಲ್ಲ ದಾಖಲೆಗಳು? ಮೊದಲ ಪ್ರಶ್ನೆ. ಸೆಕೆಂಡ್, ಈಗ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೆಷ್ಟು ಜನಕ್ಕೆ 5 ರಿಂದ 10 ಜನ ಎಲ್ಲಾರು ಅಣ್ಣ ಅಪ್ಪ ಅಂತಾರೆ. ಅಣ್ಣ ಅಪ್ಪ ಅಂತವ್ರಿಗೆ ಎಂತೆಂತ ಫೋಟೋಸ್ ಕಳಿಸಿದ್ದಾರೆ, ಎಂತೆಂತ ಮೆಸೇಜ್ ಆಗಿದೆ, ಈಗೆಲ್ಲ ಇನ್ವೆಸ್ಟಿಗೇಷನ್ ಬಯಲಾಗುತ್ತಲ್ವಾ. ಪ್ಲಸ್ ಇನ್ನೊಂದು, ಈಗ ಏನ್ ತಗೊಂಡಿಲ್ಲ ಅಂತಾರಲ್ಲ, ಐಫೋನ್ ಎಲ್ಲಿ ಸ್ವಿಚ್ ಆಫ್ ಆಗಿದೆ, ಟ್ಯಾಬ್ ಎಲ್ಲಿ ಸ್ವಿಚ್ ಆಫ್ ಆಗಿದೆ, ಲೊಕೇಶನ್ ಟ್ರ್ಯಾಪ್ ಆಗಿದೆ, ಈಕೆ ತಗೊಂಡಿದ್ದಾರೆ ಅಂತ ನನ್ನ ಹತ್ರ ತಗೊಂಡ್ರು ದಾಖಲೆ ಇದೆಯಲ್ಲ. ಇನ್ನೊಂದು ಇವ್ರು ಹೇಳ್ತಾರೆ ಇವ್ರದ್ದು ಆದಾಯ ಮೂಲ ಎಲ್ಲಿಂದ ಬರುತ್ತೆ. ಈಗ ಇವ್ರು ಬಹಳ ಹೆಂಗ ಕ್ರಿಮಿನಲ್ಸ್ ಅಮ್ಮ ಮಗಳು. ಏನಂದ್ರೆ ನನ್ನ ಹೆಸರಲ್ಲಿ ಟ್ಯಾಕ್ಸ್ ಪೇ ಆಗುತ್ತೆ, ನಾನು ಒಬ್ಬ ವರ್ಷಕ್ಕೆ ಏನಿಲ್ಲ ಅಂದ್ರೂ ನಾನು ಒಂದು 4 ರಿಂದ 5 ಲಕ್ಷ ಟ್ಯಾಕ್ಸ್ ಕೊಡ್ತೀನಿ ಸರ್ಕಾರಕ್ಕೆ, ಯಾಕಂದ್ರೆ ನಂದು ಸ್ಯಾಲರಿ ಜಾಸ್ತಿ ಇದೆ, ಇನ್ಕಮ್ ಟ್ಯಾಕ್ಸ್. ಅದಕ್ಕೆ ಇವ್ರು ಹೇಳ್ತಾರೆ ನಾ BPL ಕಾರ್ಡ್ ಅವರು, ನಮ್ಮ ಹೆಸರು ನೀವು ಮಲಬಾರ್, ಅದು ಏನು ಮಲಬಾರ್ ಅಲ್ಲಿ ಇವರು ಒಂದೇ ಶಾಖೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಂದ್ರೆ ಅವ್ರು ಹೋಗಿದ ತಕ್ಷಣ ಬಿಲ್ ಅವ್ರ ಹೆಸರಿಗೆ ಹಾಕ್ಸ್ತಾರೆ. ಬಹಳ ಬುದ್ಧಿವಂತರು ಇವರು, ಕ್ರೈಮು ಚೀಟ್ ಮಾಡೋದ್ರಲ್ಲಿ ಅತ್ಯಂತ ಬುದ್ಧಿವಂತರು. ಈ ತರ ಬುದ್ಧಿವಂತರ ಹೆಂಗಸು ಎಲ್ಲೂ ಇಲ್ಲ. ಈಕೆ ಬರೀ ಮೇಕಪ್ ಮೇಲೆ ಈ ತರ ಕಾಣ್ತಾರೆ. ನಾನು ಹೇಳ್ತೀನಿ ರಿಯಲ್ ಫ್ಯಾಕ್ಟ್ ವಿತೌಟ್ ಮೇಕಪ್ ಪ್ಲೀಸ್ ಸಿ. ನಂತರ ಯಾರು ಯಾಮಾರಬೇಡ್ರಿ, ಮೇಕಪ್ ಎಲ್ಲ ನೋಡಿ ಹೋಗಕ್ ಹೋಗ್ಬೇಡಿ ಯುವಕರೇ, ಎಚ್ಚೆತ್ಕೊಳ್ಳಿ. ಈಗಾದ್ರೂ ಈ ತರ ನೀವು ಹೇಳ್ತಾ ಇದ್ದೀರಾ ನೀವು ಹಣ ಖರ್ಚು ಮಾಡಿ ಅವರಿಗೆ ಆಭರಣಗಳನ್ನ ಕೊಡಿಸಿದ್ದು ಅದೆಲ್ಲ ಅಂತ, ಬಟ್ ಅವರೇ ಹೇಳ್ತಾ ಇದಾರೆ ನಿಮಗೆ ಚಿನ್ನ ಬೇಕು ಅದೆಲ್ಲ ಬೇಕು ಅಂತ ಹೇಳಿ ಅವರು ಚೀಟಿಯ ಹಣವನ್ನ 5 ಲಕ್ಷ ರೂಪಾಯಿಯನ್ನ ತೆಗೆದು ನಿಮಗೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರಿಗೆ ಎಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಆರೋಪ ಮಾಡಕ್ ಯಾವ್ದೋ ಒಂದು ಬೇಕಲ್ವಾ, ಒಂದು ವೇದಿಕೆ ಬೇಕಲ್ಲ. ಇಲ್ಲ ಡೌರಿ ಆಗ್ತಾ ಮಾಡೋದು, ಇಲ್ಲ ಅಟೆಂಪ್ಟ್ ಟು ರೇಪ್. ನಾನು ಆಲ್ರೆಡಿ 25 ದಿನಗಳ FIR ಹಾಕಿನ ಮುಂಚೆ 25 ದಿನಗಳ ಹಿಂದೆ ವಿಲ್ಸನ್ ಗಡನ್ ಕೊಟ್ಟಿದ್ದೀನಿ. ವಿಲ್ಸನ್ ಗಡನ್ ಯಾಕೆ ಮೊಕದ್ದಮೆ ಇದುವರೆಗೂ ಅವರು ಇನ್ವೆಸ್ಟಿಗೇಷನ್ ಕೂಡ ಯಾಕೆ ಮಾಡಿಲ್ಲ? ಎಲ್ಲೋ ಒಂದು BNS ಕಾಯ್ದೆ ದುರುಪಯೋಗ ಆಗ್ತಾ ಇದೆ, ಗಂಡು ಮಕ್ಕಳಿಗೆ ಶಾಪವಾಗಿ ಪರಿವರ್ತನೆ ಆಗಿದೆ. ಅದಕ್ಕೋಸ್ಕರ ನಾನು ಗೌರವಾನ್ವಿತ ರಾಷ್ಟ್ರಪತಿಗಳಿಗೂ, ಗವರ್ನರ್ಗೂ ಹಾಗೂ CMಗೂ ಹಾಗೂ PM ಗಳಿಗೂ ನಾನು ಆಲ್ರೆಡಿ ಪತ್ರ ಹಾಗೂ ಮೇಲ್ ಕೂಡ ಬರ್ದೀನಿ. ಎಲ್ಲ ಮಾಧ್ಯಮದವರೆಗೂ ನಾನು ಮೇಲ್ ಕಳಿಸೀನಿ. ಅಮೆಂಡ್ಮೆಂಟ್ ತರಬೇಕು ಗಂಡಸರಿಗೆ ಒಂದು ಇಂಡಿಯನ್ಸ್ ಮೆನ್ಸ್ ಪ್ರೊಟೆಕ್ಷನ್ ಕಮಿಷನ್. ಈಗ ಮಹಿಳಾ ಆಯೋಗ ಎಲ್ಲ ಯಾವ ತರ ಹೆಂಗಸರಿಗಿದೆ, ಗಂಡಸರು ಕೂಡ ಒಂದು ಆಯೋಗ ಮಾಡಬೇಕು. ಆಯೋಗ ಮಾಡಿ ನಮ್ಮಂತ ಇನ್ನೋಸೆಂಟ್ಸ್ ವಿಕ್ಟಿಮ್ಸ್ ನ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಲಿಲ್ಲ ಅಂದ್ರೆ ಬಹಿರಂಗವಾಗಿ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನಾನು ಸತ್ತೋಗ್ತೀನಿ ಅಂತ. ಸತ್ತೋಗೋ ಅಂತವ್ರು ಈಗ ನಮ್ಮ ಕುಟುಂಬ ಈ ತರ ಆಗಿದೆಯಲ್ಲ, ನನ್ನ ಪರ್ಸನಲ್ ಪ್ರವೇಶ ಇದು ಯಾವ್ದು, ನನ್ನ ಬಾತ್ರೂಮ್ ಅಲ್ಲಿ ನನಗೆ ವಿವೇಚನೆ ಇಲ್ಲದೆ ನನ್ನ ಫೋಟೋ ತೆಗೆದು ಹಾಕಿದಿರಲ್ಲ. ಈಗ ಏನೋ ನಮ್ಮ ಕುಟುಂಬ ಏನೋ ಎಜುಕೇಶನ್ ಎಷ್ಟು ಫ್ಯಾಮಿಲಿ ಆಗಿತ್ತು, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ ಆದರ್ಶಗಳು ಹಾಗೂ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ಗೌರವ ಇಟ್ಕೊಂಡಿರೋದಕ್ಕೆ ನಮ್ಮ ಕುಟುಂಬ ಇವತ್ತು ಬದುಕಿದೆ, ಜೀವಂತವಾಗಿದೆ. ಇಲ್ಲ ಅಂದ್ರೆ ಗಾಂಧಿ ಕೇಸಲ್ಲಿ ಏನಾಯ್ತು, ಮಗ ಆಮೇಲೆ ತಾಯಿ ಆ ತರ ಹೋದ್ರು, ನಮ್ಮನೇಲೂ ಆ ತರ ಆಗೋದು. ಆ ತರ ಆಗ್ಲಿಲ್ಲ. ಯಾಕೆಂದ್ರೆ ಇವತ್ತು ನಾನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಬಹಳ ಚೆನ್ನಾಗಿ ರೂಪಣೆ ಮಾಡಿದ್ದಾರೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಪುರುಷ ಪ್ರಧಾನಕ್ಕೆ ಒಂದೇ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತ ಎಲ್ಲ ಕರ್ನಾಟಕ ಜನತೆ, ನಮ್ಮ ದೇಶದ ಎಲ್ಲ MP ಗಳು MLA ಅಕ್ಕತಾಯ ಮಾಡಬೇಕು, ಮಾಧ್ಯಮ ಮಿತ್ರರು ಕೂಡ ಕೈ ಜೋಡಿಸಬೇಕು. ಇದೊಂದು ಅಮೆಂಡ್ಮೆಂಟ್ ತಂದ್ರೆ ಇಂತ ಏನು ಕ್ರೂರತನ ಮಾಡುವಂತ ಹೆಂಗಸರಾಗಿರ್ಬೋದು, ಈ ತರ ಬ್ಲಾಕ್ ಮೇಲ್, ಟ್ರೆಕ್ನಿಂಗು, ಈ ತರ ಮಾಡೋ ಅಂತವ್ರದೆಲ್ಲ ಬಯಲಾಗುತ್ತೆ. ಈಗ ಎಲ್ಲ ಇನ್ವೆಸ್ಟಿಗೇಷನ್ ಆಗ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೆಷ್ಟು ಜನ ಈಗ ಅಣ್ಣ ಅಪ್ಪ ಅಂತಾರಲ್ಲ, ಸರ್ ಅಂಕಲ್ ಅಂತಾರಲ್ಲ, ಅವ್ರ ಹತ್ರ ಯಾವ ತರ ಫೋಟೋಸ್ ಕಳಿಸಿದ್ದಾರೆ, ಇವ್ರು ಎಲ್ಲೆಲ್ಲ ಹೋಗಿದ್ದಾರೆ, ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಒಬ್ಬೊಬ್ಬರಿಂದ ಅಲ್ಲ ಸರ್, ಯಾರೇ ನಾವು ಎಲ್ಲ ಆಲ್ರೆಡಿ ಕಂಪ್ಲೇಂಟ್ ಇಟ್ಟಲ್ಲಿ ಬರ್ದಿದ್ದೀವಿ. ಇವ್ರ ಜೊತೆ ಯಾರಿಗೆ ಅಫೇರ್ ಇದೆ, ಶ್ರೀಕಾಂತ್ ಪಾಟೀಲ್ ಇದ್ದಾರೆ, ಆಮೇಲೆ ಕುಟ್ಟಿ ಅಲಿಯಾಸ್ ಕುಮಾರ್ ಅವ್ರ ಬೆದರಿಕೆ ಅವ್ರ ಜೊತೆ ಇದ್ದಾರೆ, ತಿರುಗಿ ಸುರೇಶ್ ಅಂತ ಒಬ್ರು ಪಾಂಡಿಚೇರಿಯಲ್ಲಿ ಇದ್ದಾರೆ, ಎಲ್ಲಿ ಹೋಟ್ಲೆ ಇಕ್ಕಿದ್ದಾರೆ. ಏನ್ ಕೆಲಸ ಅವ್ರ ಹತ್ರ ಡೈಮಂಡ್ ಎಲ್ಲ ಕೊಡ್ತಾರೆ ಅಂದ್ರೆ ಏನ್ ಮೂಲಕ ಕೊಡ್ತಾರೆ ಹೇಳಿ? ಯಾರ್ಯಾವಾಗಿರ್ಬೋದು ಒಂದು ವ್ಯಕ್ತಿ ಏನೋ ಒಂದು ಗಿಫ್ಟ್ ಮಾಡ್ಬೇಕಾದ್ರೆ ಏನು ವಾಟ್ ಇಸ್ ದ ರೀಸನ್, ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್? ಅದೆಲ್ಲ ಇನ್ವೆಸ್ಟಿಗೇಷನ್ ಬರುತ್ತೆ. ಈಗ ಐಫೋನ್ ಎಲ್ಲ ತಗೊಂಡೇ ಹೋಗಿಲ್ಲ, ಲೊಕೇಶನ್ ಎಲ್ಲಿ ಲಾಸ್ಟ್ ಟೈಮ್ ಆಫ್ ಆಗಿದೆ ಅಂತ IME ಕೋಡ್ ಇರುತ್ತೆ. ಯಾರು ದಡ್ರಲ್ಲ, ಮಾಧ್ಯಮದವ್ರು ಯಾರು ದಡ್ರಲ್ಲ. ಈಗ ಕಾನೂನು ಯಾರಿಗಿಂತ ದೊಡ್ಡವರಲ್ಲ, ಕಾನೂನು ಮುಂದೆ ಎಲ್ಲರೂ ಚಿಕ್ಕವರು. ನಾನು MBA LLB ಹೋಲ್ಡರ್ ಆಯ್ತಾ, ನನಗೆ ಬೇಕಾದ್ರೆ ಕಾನೂನು ಬಗ್ಗೆ ಬಹಳ ಅರಿವಿದೆ. ಇಂಥ ಗುಡ್ಡು ಬೆದರಿಕೆಗಳು ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ನಾನು ಭಯ ಬೀಳಲ್ಲ. ಎಲ್ಲ ಹುಡುಗರ ಪರವಾಗಿ, ಯುವಕರ ಪರವಾಗಿ ನಾನು ಆದರ್ಶವಾಗಿ ನಿಲ್ತೀನಿ. ನಾನು ನ್ಯಾಯ ಒದಗಿಸೋವರೆಗೂ ನಾನು ಬಿಡಲ್ಲ. ಇನ್ನೊಂದು ನನಗಾಗಿರ್ತಕ್ಕಂಥ ಅನ್ಯಾಯ ಇನ್ನು ಮುಂದೆ ಕರ್ನಾಟಕದಾಗಿರ್ಬೋದು, ದೇಶದಲ್ಲಿ ಆಗ್ಬಾರ್ದು. ಒಂದು ಇಂಡಿಯನ್ಸ್ ಮೆನ್ಸ್ ಪ್ರೊಟೆಕ್ಷನ್ ಕಮಿಷನ್ ಅಂತ ಜಾರಿಗೆ ಬರೋ ತನಕ ಹೋರಾಟ ನಿರಂತರವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಕೆ ಅಂತೂ ಜೈಲಿಗೆ, ಈಕೆ ಕುಟುಂಬ ಮಾಡಿರ್ತಕ್ಕಂಥ ವಂಚನೆ ಆರೋಪ ಎಲ್ಲವನ್ನು ಬಯಲಿಗೆ ಎಳೆದು ಜೈಲಿಗೆ ಕಳಿಸೋದಂತೂ ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಆಕೆಗೆ ಏನನ ಲೀಗಲಿ ಒಂದು ರೈಟ್ಸ್ ಇದೆ, ದಯವಿಟ್ಟು ದಾಖಲೆಗಳ ಸಮೇತ ಬಂದು ಕುತ್ಕೊಳ್ಳಿ, ಮಾಡ್ಲಿ. ಯಾಕಂದ್ರೆ ಈಗ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಏನಾಗಿದೆ, ಟೈಮ್ ವ್ಯರ್ಥ ಮಾಡ್ಬೋದು. ಯಾವ್ದೋ ನಮ್ಮಂತ ಈ ಫ್ಯಾಮಿಲಿ ಇಶ್ಯೂಸ್ ಅದು ಜನತೆ ಯಾಕಂದ್ರೆ ಇಶ್ಯೂಗಿಂತ ಇದೇನಾಗಿದೆ, ಇದೊಂಥರ ಒಂದು ಕ್ರೂರವಾದ, ಯಾಕಂದ್ರೆ ಕಠಿಣ ಕ್ರಮ ಆಗ್ಲೇಬೇಕು. ಯಾಕೆಂದ್ರೆ BNS ಕಾಯ್ದೆನ ಯಾವ ತರ ದುರುಪಯೋಗ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ, ಇಲ್ಲ ಡೌರಿ ಕೇಸ್ ಹಾಕೋದು, ಇಲ್ಲ ರೇಪ್ ಟು ಅಟೆಂಪ್ಟ್ ಹಾಕೋದು, ಇವೆರಡು ಮಾಡಿ FIR ಅಂತ ಹಾಕ್ಸ್ಬಿಡ್ತಾರೆ. FIR ಪ್ರೂವ್ ಮಾಡ್ಬೇಕಲ್ಲ, ಪ್ರೂವ್ ಆದಾಗ ಅವ್ರು ಒಪ್ಕೊಂತೀನಿ. ಕ್ಲಾಶ್ ಆಗುತ್ತೆ. ಯಾಕೆ ಅಂದ್ರೆ ಇವತ್ತು ದಾಖಲೆಗಳಿಲ್ಲ. ಇವ್ರು ಮಾಡತಕ್ಕಂಥ ವಂಚನೆ ಇಳಿಯಾಗಿ ನಮ್ಗೆಲ್ಲ ದಾಖಲೆಗಳ ಸಮೇತ ನ್ಯಾಯಾಲಯದ ಮುಂದೆ ಸಲ್ಲಿಸ್ಬಿಟ್ಟಿದೀವಿ. ಇನ್ನೊಂದು ವಾರದಿಂದ ನೋಡ್ಕೊಳ್ಳಿ ಯಾರು ಕಂಬಿಯಿಂದ ಹೋಗ್ತಾರೆ ಅಂತ. ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡಿದಾರಲ್ಲ, ಡಿಲೀಟ್ ಮೆಸೇಜಸ್ 10 ವರ್ಷ ಆಗಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.